ಫುಲ್ ಫಾಗ್ ತುಂಬೈತಿ, ಫುಲ್ ಮ್ಯಾಗ್ ಅದೇ ನಾವು ಅನ್ನೋ ಅಂತ ಎಕ್ಸ್ಪೀರಿಯನ್ಸ್ ಬರೋದೈತಿ ನಮಗೆ. ಮಾನ್ಸೂನ್ ಒಳಗೆ ಬರ್ರಿ ಬರೋರಿದ್ದ ಇಲ್ಲ ಇಷ್ಟೊತ್ತಿಗೆ ನಾವು ಬಾಬಾ ಫಾಲ್ಸ್ನಾಗ ಇಲ್ಲಿಂದ ನೋಡಿದ್ರೆ ವ್ಯೂಸ್ ಬರೇ ಫಾಲ್ಸೇ ಕಾಣ್ತಾವೆ, ಕಂಪ್ಲೀಟ್ ಆಗಿ ಫಾಲ್ಸ್. अभी फास्ट हो गया, हाँ स्लो था, अभी फास्ट हो गया एक्चुअली हम लोग निकल रहे. ವಾವ್, ಏನ್ ಅನ್ನ ಗೊತ್ತೈತ್ರಿ, ದಿಸ್ ಇಸ್ ಅ ಬ್ಯೂಟಿ ಆಫ್ ವೆಸ್ಟರ್ನ್ ಘಾಟ್ಸ್. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಆರಾಮದಲ್ಲಿ ಅಂದ್ಕೊಂಡಿದ್ದೀವಿ. ಸೊ ಇವತ್ತು ನಾವು ಕೊಲ್ಲಾಪುರ ಮಹಾಲಕ್ಷ್ಮಿಗೆ ಹೊಂಟಿದ್ವಿ ಬೈಕ್ ರೈಡ್ನಾಗ. ನೋಡ್ತಿರ್ಬೋದು ಗಾಡಿ ರೆಡಿ ಐತಿ, ಪುಟ್ಟಾಚಾರ ಮಠಕ್ಕೆ ಬಂದಿದ್ವಿ. ಸೊ ಇಲ್ಲಿಂದ ನಾವು ರೈಡ್ ಸ್ಟಾರ್ಟ್ ಮಾಡ್ತೀವಿ. ನೋಡ್ಬೇಕು ಟೈಮ್ ಎಷ್ಟಾಗತ್ತೆ ಅಂತ. 7 ಗಂಟೆ ಆತಿಗೆ 4 ಗಂಟೆಗೆ ಬಿಡ್ಬೇಕಂತಿದ್ವಿ, ಆದರೆ ಲೇಟ್ ಆಯ್ತು. ಬೆಂಗಳೂರಿಂದ ಬರೋವಂತ ಒಂದು ಟ್ರೈನ್ ಡಿಲೇ ಆಯ್ತು, ಅದ್ರ ಸಂಬಂಧ ಡಿಲೇ ಆಯ್ತು. ಓಕೆ, ಆಗೋದಿಲ್ಲ ಒಳ್ಳೇದಕ್ಕೆ ಅಂತೇಳಿ ವೇಟ್ ಮಾಡೋಣ. ಇಲ್ಲಿ ಬಂದು ನೋಡಿ, ಇವ್ರ ಸಂಬಂಧ ಲೇಟ್ ಆಗಿದೆ. ಇಲ್ಲಿ ಅದ ನೋಡಿ, ಇವನ್ ಸಂಬಂಧ ಲೇಟ್ ಆಗಿದ್ದೆ. ನೀನ್ ನೋಡ್ತಿ ಬರೀ ಹೇಳ್ತೀನಿ, ಇವ್ರು 3 ತಾಸು ಕುಂತಾರ. 3 ತಾಸು ಇದ್ರು ಒಂದು ಕಾಯಿ ತಗೊಂಡಿಲ್ಲ, ಒಂದು ನಾವು ಅಂಗಡಿ ತೆಗಿದ್ವಿ. ಇವ್ರು ರಾತ್ರಿ 11 ಫೋನ್ ಹಚ್ಚಿರ. 11 ಫೋನ್ ಹಚ್ಚಿ ಏನ್ ಕೇಳಾರಂದ್ರೆ ಗುಡ್ಡೆ ತಗೊಳ್ಳು, ಬರ್ಬಂದ್ ತಗೊಳ್ಳು, ಅದನ್ನ ಕೇಳಕ್ ಫೋನ್ ಹಚ್ಚಿರ. ಒಂದಿಟ್ರು ಪೂಜೆ ಕಡಿಮೆ ಮಾಡ್ಕೊಂಡ್ರೆ ಯಾರ ಪೂಜೆ ಎಲ್ಲ ಮಾಡಿಸ್ಕೊಂಡೆ. ನಿನ್ ಸಂಬಂಧ ಲೇಟ್ ಆಗಿದೆ ನಿಂತಿದ್ದೆ. ಇವನ್ ಸಂಬಂಧ ನೋಡ್ರಿ. ಆತಪ್ಪ, ಬರ ಹೋಗಿ ನಡಿಪ. ಅಡ್ವೆಂಚರ್ ಬೈಕ್ ತಗೊಂಡ್ಮ್ಯಾಗ ಎಲ್ಲಾದ್ರೂ ಹೋಗ್ಬೇಕು ಅನ್ಸುತ್ತೆ. ಹಂಗ ನಾವು ಪ್ಲಾನ್ ಮಾಡಿದ್ವಿ, 1 ವರ್ಷದಿಂದ ಪ್ಲಾನ್ ಮಾಡಾಕತ್ತಿದ್ವಿ ಆಕ್ಚುಲಿ, ಬಟ್ ಆಗತ್ತಿದ್ದಿಲ್ಲ. ಈ ಸಲ ಏನಾದ್ರು ಮಾಡಿ ಹೋಗಬೇಕಂತೇಳಿ ಪ್ಲಾನ್ ಮಾಡಿದ್ವಿ. 12 ಜನ ಆಗಿದ್ವಿ ಆಕ್ಚುಲಿ. 12 ಜನ 4 ರಿಂದ 5 ಗಾಡಿ ಆಗತ್ತಿದ್ವು. ಬಟ್ ಲಾಸ್ಟ್ ಉಳಿದಿದ್ದೆ ನಾವೇ 4 ಜನ, 2 ಗಾಡಿ ಉಳಿದ್ವು. ಆದ್ರೂ ಬಿಡುದ್ ಬೇಡ ಅಂತಂದೇಳಿ ಫಿಕ್ಸ್ ಆಗಿ ಈಗ ಬಂದೇವು ನಾವು. ಎಲ್ಲೇ ಪುಟ್ಟಾಚಾರ ಮಠಕ್ಕೆ ಬಂದು ನಾವು ಪೂಜಾ ಮಾಡ್ಕೊಂಡು ಹೊಂಟೇವಿ. ಇದಕ್ಕೂ ಭಾಳ ಅಡೆತಡೆಗಳು ಬಂದು ಕ್ಯಾನ್ಸಲ್ ಆಗೋ ಲೆವೆಲಿಗೆ ಹೋಗಿತ್ತು, ಆದ್ರೂ ಬಿಡತ್ತಿಲ್ಲ. ಸೊ ಈಗ ನಾವು ಪೂಜಾ ಮಾಡ್ಕೊಂಡು ಇಲ್ಲಿಂದ ಸೀದಾ ಕೊಲ್ಲಾಪುರಗೆ ಹೊಂಟೇವಿ. ಇಲ್ಲಿ ಹಿಂದೆ ಕುಂತ ನೋಡ್ರಿ, ಇವನ್ಲಿಂದ ಲೇಟ್ ಆಗಿದ್ದು. ಯಾಕಂದ್ರೆ ಬೆಂಗಳೂರಿಂದ ಬರತ್ತಿದ್ದ 4 ಗಂಟೆಗೆ ಬರೋ ಟ್ರೈನ್ ಲೇಟ್ ಆಗಿ 6:15 ಬಂತು. 6:15 ಅವ ಬಂದು ರೆಡಿ ಆಗಿ ಹೋಗುವಳಿಗೆ ಅಂದ್ರೆ 8:15 ಆಗೈತಿ. ಈಗ ನಾವು ಬಿಟ್ಟೇವಿ. ಈಗ ಸ್ಕೂಲ್ ಹುಡುಗರಿಗೆ ಇಂಥ ಗಾಡಿ ಕರ್ಕೊಂಡ್ರಲ್ಲ ಇವ್ರು. ಇಂಥ ಫ್ರೆಂಡ್ಸ್ ಇರ್ತಾರ, ಟ್ರಿಪ್ಪಿಗೆ ಹೋಗೋ ದಿನಾನ ಮುಂಜಾನೆ ಬಂದು ಮತ್ತೆ ಟ್ರಿಪ್ಪಿಗೆ ಜಾಯ್ನ್ ಆಗಿರ್ತಾರೆ. ಅಂಥವ್ರಿಗೆ ಹೇಳ್ಬಿಟ್ರಿ ಒಂದಿನ ಮುಂಚೆಗೆ ಕರೆಸ್ಕೊಂಡು ಟ್ರಿಪ್ಪಿಗೆ ಹೋಗೋದು ಇಸ್ ಬೆಟರ್ ಅನ್ಸುತ್ತೆ. ಬೆಳಗಾವ್ ಇಷ್ಟೊತ್ತಿಗೆ ಬಾಬಾ ಫಾಲ್ಸ್ನಾಗ ಇರ್ಬೇಕಿತ್ತು. ಅಲ್ಲ, ಇಷ್ಟೊತ್ತಿಗೆ ನಾವು ಬಾಬಾ ಫಾಲ್ಸ್ನಾಗ ಆಗೈತಿಲ್ಲ, ಮುಗಿದೋತದ. मारो मुझे, मारो मारो मुझे, मारो मारो नहीं, ये मजाक हो रहा है. 1 सेकंड यार, मजाक हो रहा है. ಸೊ ಈಗ ನಾವು ಸ್ವಲ್ಪ ಪ್ಲಾನ್ ಚೇಂಜ್ ಮಾಡಿದ್ವಿ. ಡೈರೆಕ್ಟ್ ಕೊಲ್ಲಾಪುರಕ್ಕೆ ಹೋಗೋ ಬದಲಿ ಇಲ್ಲೇ ಬೆಳಗಾವ್ ನಿಯರ್ 60 ಕಿಲೋಮೀಟರ್ ಬಾಬಾ ವಾಟರ್ ಫಾಲ್ಸ್ ಐತೆ ಅಂತ ಹೇಳಿ ಅಲ್ಲಿ ಹೋಗಿ ಅಲ್ಲಿಂದ ಕೊಲ್ಲಾಪುರಕ್ಕೆ ಹೋಗೋ ಪ್ಲಾನ್ ಮಾಡಿದ್ವಿ. ಸೊ ಈಗ ನಾವು ಹೊಂಟೀವಿ ಬಾಬಾ ವಾಟರ್ ಫಾಲ್ಸ್. ಫಾಲ್ ನೋಡ್ರಿ, ಇಲ್ಲಿ ರೋಡ್ ಕಾಣವಲ್ತೆ. ಬಂದ್ರು ಮನ್ಯಾಗ ಮಕ್ಕೊಂಡ್ರು. ಅವ್ರಿಬ್ರು ಕಾಣವಲ್ರಿ, ಎಲ್ಲದಾರ. ಓಹೋ, ಕೆಲವೊಮ್ಮೆ ಹೋಗೋ ಪ್ಲೇಸ್ಗಿಂತ ಹೋಗ್ತಾ ಇರೋ ದಾರಿನೇ ಇಷ್ಟ ನೋಡ್ರಿ, ಫುಲ್ ಫಾಗ್. ಅಯ್ಯೋ, ಗಾಡಿ ಒಂದು ಸ್ವಲ್ಪ ಸ್ಕಿಡ್ ಆಯ್ತು, ಮಣ್ಣಾಗ ಕಾಲಿಟ್ಬಿಟ್ಟ. ಅದು ಸೀದಾ ಕೆಳಗೆ ಹೋಗ್ಬಿಡ್ತು ಗಾಡಿ. ಅಂಬೋಲಿ ವಾಟರ್ ಫಾಲ್ಸ್ ಯಾವ ಬಂತಡ್ರಿ. ಕೆಲವೊಮ್ಮೆ ಹೋಗೋ ಪ್ಲೇಸ್ಗಿಂತ ಹೋಗ್ತಾ ಇರೋ ದಾರಿನೇ ಇಷ್ಟ ಆಗತ್ತೆ ಅಂತಾರಲ್ಲ, ಅದ ಪ್ಲೇಸ್ ಇದು. ಬಟ್ ಸ್ವಲ್ಪ ಡೇಂಜರ್ ಐತಿ, ಮುಂದೆ ಫಾಗ್ ಐತಲ್ಲ, ಆ ಕಡೆ ಈ ಕಡೆ ಇಲ್ಲೊಂದು ಗುಡಿ ಐತಿ. ಯಾವುದೋ ಗುಡಿ ಐತಿಲ್ಲ, ಕಂಪ್ಲೀಟ್ ಮಹಾರಾಷ್ಟ್ರ ಸೆಂಟ್ರಾಗಿ ಇನ್ನೊಂದು 20 ಕಿಲೋಮೀಟರ್ ಇರ್ಬೇಕು ಬಾಬಾ ಫಾಲ್ಸ್. ಕೊಲ್ಲಾಪುರಕ್ಕೆ ಹೊಂಟಿದ್ವಿ, ಸ್ವಲ್ಪ ಪ್ಲ್ಯಾನ್ ಚೇಂಜ್ ಮಾಡಿಕೊಂಡು ಬಾಬಾ ಫಾಲ್ಸಿಗೆ ಹೋಗಿ ಅಲ್ಲಿಂದ ಕೊಲ್ಲಾಪುರಕ್ಕೆ ಹೋಗೋದೈತೆ.
ಏ ಸಾಕ್ ಬಿಡ್ಲಿ ಏನು ಸಾಕು ಟೈಮ್ ಐತ್ ಜಲ್ದಿ ಹೋಗುನ ಅಲ್ಲಿ ಲೇಟ್ ಆಗಿದೆ ಇವನ್ ಸಂಬಂಧ ಲೇಟ್ ಆಗಿದೆ ಇವ್ರಿಗೆ ಪೂಜೆ ಪೂರ ಗುಡ್ಡದ ಮ್ಯಾಗ ಅದ ಅನ್ಸತೈತಿ ನನಗೆ. ಇಲ್ಲಿ ನೋಡ್ರಿ ಇಲ್ಲಿ ಏನ್ ನಂತರ ಕಾಣತ್ತಿಲ್ಲ. ಸ್ವಲ್ಪ ಮಿಸ್ ಆಯ್ತಂದ್ರೆ ರೋಡ್ ಎಲ್ಲಾರ ಮಿಸ್ ಆದ್ರೆ ಎಲ್ಲಿ ಹೋಗ್ತೇವೆ ಗೊತ್ತಿಲ್ಲ. ಫುಲ್ ಕೇರ್ಫುಲ್ ಆಗಿ ಹೊಡಿಬೇಕು. ಈ ಕಡೆ ಎಲ್ಲ ನೀರ್ ಬರತ್ತಲ್ಲ, ಇವ ಕೆಳಗೆ ಹೋಗಿ ನದಿ ಆಗ್ತಾವ. ಪೂರ ಮ್ಯಾಗ ಅದ. ಇಲ್ಲ ಲಾಸ್ ಆಗಿಲ್ಲ. ಏ ಅಂತ ಮಾಡ್ಬೇಡ ತಮ್ಮ ನೋಡಿಲ್ಲಿ ಪೂರ್ತಿ ಫುಲ್ ಲಾಗ್ನಾಗ ಲಾಗ್ ಬರ್ತೈತಿ. ಈಗ ಲಾಗ್ನಾಗ ಲಾಗ್. ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಬಾಬಾ ಫಾಲ್ಸ್ ಹೋಗೋ ರೋಡ್ ಇದೆ. ಇಲ್ಲಿಂದ ಹಿಂಗೆ ಹೋಗೋದು ರೋಡ್ ಐತಿ. ಇಲ್ಲೇ ಒಂದು ಬ್ರಿಡ್ಜ್ ಸಿಗ್ತೈತಿ ನಿಮ್ಗೆ, ಅನ್ನಾವತ ಬ್ರಿಡ್ಜ್ ಸಿಗ್ತೈತಿ. ಅಲ್ಲೆಲ್ಲೂ ನಡಕ್ಕೆ ಅಂತಲ್ಲಿ ನಿಂತು ವೇಸ್ಟ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಟೈಮ್. ಇಲ್ಲೇ ಬರ್ರಿ, ಇಲ್ಲಿ ಬಂದು ಅನ್ನಾವತ ಇದು ಬರ್ತೈತಿ ನೋಡ್ತೀವಿ. ಡ್ರೋನ್ ಹಾರಿಸೋದೈತಿ ಇಲ್ಲೇ. ಮಳೆ ಬರೋದೈತಿ ಗೊತ್ತಿಲ್ಲ, ಬಟ್ ಡ್ರೋನ್ ಹಾರಿಸಿದ್ರೆ ಅನ್ನಾವತ ಶೂಟ್ ಬರ್ಬೋದು ಅನ್ಕೊಂಡೆ ನಾನು. ಬಟ್ ಮಸ್ತ್ ಪ್ಲೇಸ್ ಐತಿ. ಬೆಳಗಾವಿಯಿಂದ ಬಂದ್ವಿ ನಾವು ಈ ಕಡೆಯಿಂದ. ಇಲ್ಲಿಂದ ಬಂದ್ಗಳನ್ನ ಇಲ್ಲೇ ಒಂದು ಬ್ರಿಡ್ಜ್ ಐತಿ. ಅಲ್ಲಿ ನಡಕ್ಕೆ ಎಲ್ಲೂ ನಿರಕ್ಕೆ ಹೋಗ್ಬೇಡಿ. ಅಲ್ಲಿ ಫುಲ್ ಫಾಗ್ ಐತಿ. ಚಲೋ ಅನ್ಸುತ್ತೆ. ನಾವು ಫೋಟೋ ಶೂಟ್ ಮಾಡಿದ್ವಿ, ಚಲೋ ಅನ್ಸುತ್ತೆ. ಅದಕ್ಕಿಂತ ಚಲೋ ಇಲ್ಲೇ ನಮ್ಗೆ ಮಸ್ತ್ ಅನ್ಸತ್ತೈತಿ. ಮೋಸ್ಟ್ಲಿ ಇದೆ ಬಾಬಾ ವಾಟರ್ ಫಾಲ್ಸ್ ಇದ್ದು ನೀರು ಇರ್ಬೇಕು ಇಲ್ಲಿ ಬೆಳಾತಿ. ನೋಡ್ತೀವಿ ಡ್ರೋನ್ ಹಾರಿಸಿತ್ತಂದ್ರೆ ಹಾರಿಸ್ತೀವಿ. ಫುಲ್ ಫಾಗ್ ಐತಿ, ಮಳೆ ಐತಿ. ಅಲ್ಲಿ ಇಲ್ಲಿ ಹಿಂಗೆ ಬಾಟ್ಲಿ ಹೋಗ್ಯಾಕೆ ಹೋಗ್ಬೇಡ್ರಿ. ಇಲ್ಲ ಹಿಂಗೆ ಪ್ಲಾಸ್ಟಿಕ್ ಮಾಡಕ್ಕೆ ಹೋಗ್ಬೇಡ್ರಿ. ಹಂಗೆ ಯಾರದು ಇಲ್ಲಿ ನೀರು ಉಪ್ಪು ಆದ್ರೂ ಗೊತ್ತಿಲ್ಲ. ಅಲ್ಲಿ ಇಲ್ಲಿ ಹಿಂಗೆ ಬಾಟ್ಲನ್ನು ಹೋಗ್ಯಾಕೆ ಹೋಗ್ಬೇಡ್ರಿ, ಹಾಳು ಮಾಡಕ್ಕೆ ಹೋಗ್ಬೇಡ್ರಿ. ತಗೋದ ಹೋಗ್ಯಾಕೆ ಹೋಗ್ಬೇಡ ಅಂತ ತಗೋ. ಹಂಗೆ ಅಲ್ಲಿ ಇಲ್ಲಿ ಒಂದಕ್ಕೂ ಮಾಡಕ್ಕೆ ಹೋಗ್ಬೇಡ್ರಿ. ಒಂದು ನೇಚರ್ ಅದ. ಭಾಳ ಫಾಸ್ಟ್ ಆಗ್ತದೆ ನೀರು. ಹೌದು, ಆವಾಗಲೇ ನಾವು ಬಂದಾಗ ಸ್ಲೋ ಇತ್ತು. ಸ್ಲೋ ಒಮ್ಮೆ ಫಾಸ್ಟ್ ಆಯ್ತು 5 मिनट्सिಗೆ. स्लो फास्ट अभी फास्ट हो गया. स्लो था. हाँ स्लो था, अभी फास्ट हो गया. इसलिए हम लोग निकल रहे. फोन भी काम भी फॉल्स में टेरर नहीं पानी जब मार ले को जाता हूँ. उधर से आ रहे हैं शायद वो पानी. कैमरा है क्या? हाँ इसीलिए हम लोग छोड़ रहे हैं. तुम लोग क्या व्लॉग बनाते क्या? हाँ ಭಾಳ ಫಾಸ್ಟ್ ಆಯ್ತು ನೀರು. ಸೊ ಜಾಗ ಖಾಲಿ ಮಾಡೋದು ಚಲೋ ಅನ್ಸುತ್ತೆ. ಸರಿಪ್ಪ ನಡಿ ಲೆಟ್ಸ್ ಗೋ. ಚಾರ್ಜ್ ಹಾಕೋಣ. ನೋಡ್ರಿ ಇಲ್ಲಿ ಟಾಪ್ ಆಫ್ ದಿ ಹಿಲ್ನಾಗ ಅದೇವಿ ನಾವು. ಫುಲ್ ಫಾಗ್ ತುಂಬೈತಿ, ಫುಲ್ ಮ್ಯಾಗ್ ಅದೇ ನಾವು. ಅದಕ್ಕೆ ರೋಡ್ ಸೈಡ್ ಕರೆಕ್ಟ್ ಕಾಣತ್ತಿಲ್ಲ, ಸ್ಲೋ ಹೋಗ್ತಿರ್ಬೇಕು. ಅನ್ನೋಂಥ ಎಕ್ಸ್ಪೀರಿಯನ್ಸ್ ಬರೋದೈತಿ ನಮಗೆ. ಮಾನ್ಸೂನ್ ಒಳಗೆ ಬರೋರಿದ್ದರಿಂದ ಅನ್ನೋಂಥ ಮಸ್ತ್ ಮಜಾ ಬರೋದೈತಿ. ಸೊ ಇಲ್ಲೇ ಚೌಕಲ್ ಅಂತಂದ್ರೆ ಒಂದು ಊರಿದೆ, ಆ್ಯಕ್ಚುಲಿ ಸಣ್ಣ ಹಳ್ಳಿ. ಆ ಹಳ್ಳಿ ಹತ್ರನ ಘಟಪ್ರಭಾ ನದಿ, ನಮಗೇನು ಬೆಳಗಾವಿ ಹತ್ರ ಈ ಕಡೆ ಬರ್ತೈತಿಲ್ಲ ಘಟಪ್ರಭಾ ನದಿ. ಸೊ ಇಲ್ಲೇ ಒರಿಜಿನೇಟ್ ಆಗ್ತೈತಿ ಅದು. ಇದೇ ಒಂದು ಕಾಡೊಳಗೆ ಎಲ್ಲೋ ಒಂದು ಕಡೆ ಆಗ್ತೈತಿ. ಸೊ ಅದ್ರ ಬಾಜುನ ಹಾಸಿ ಹೋಗ್ಬೇಕಾಗ್ತೈತಿ ನಾವು. ಸೊ ಇನ್ನೊಂದು 5 to 10 ಕಿಲೋಮೀಟರ್ಸ್ ಏನೋ ತೋರ್ಸಾಗತೈತಿ ಬಾಬಾ ವಾಟರ್ ಫಾಲ್ಸ್. ನೋಡೋಣ ಅಲ್ಲಿ ಹೆಂಗೈತಿ ಎಕ್ಸ್ಪೀರಿಯನ್ಸ್ ಅಂತೇಳಿ. ಬನ್ನಿ ಹೋಗೋಣ. ಬ್ಯೂಟಿ ಆಫ್ ವೆಸ್ಟರ್ನ್ ಘಾಟ್ಸ್. ಆಫ್ ರೋಡಿಂಗ್ ಬೈಕ್ ತೊಗೊಂಡಿದ್ದಕ್ಕೆ ಇಲ್ಲಿ ಬರೋದಕ್ಕೆ ಅನಾಹುತ. ಬಟ್ ಕೇರ್ಫುಲ್ ಆಗಿ ಹೊಡಿಬೇಕು ಗಾಡಿ ಅಷ್ಟೇ. ಕಾರು ಹೊಂಟಾವು. ಫಸ್ಟ್ ಟೈಮ್ ಒಂದು ಜೋಗದ ಒಂದ ನೋಡ ನೋಡಿದ್ದಂದ್ರೆ ಫಾಲ್ಸು. ಅದು ಬಿಟ್ಟರೆ ಮೊನ್ನೆ ಇದಕ್ಕೆ ಹೋಗಿದ್ದು, ಯಾವುದದು ಹಬ್ಬ ಫಾಲ್ಸ್ ಅಲ್ಲ, ಅದಕ್ಕೆ ಹೋಗಿದ್ದು ಚಿಕ್ಕಮಗಳೂರು. ಸರಿ ಫಾಲ್ಸ್ ಅದು ಇದೆ. ನಾನು ಜೀವನದಾಗ 3ನೇ ಫಾಲ್ಸ್ ನೋಡಾತಿದ್ದೆ. ನೋಡಿರ್ಲಿ ಅದು ಒಂದು ಕಡೆ 2-3 ಫಾಲ್ಸ್.
ವಾವ್, ಏನನ್ನ ಓದ್ತೈತ್ರಿ. ದಿಸ್ ಇಸ್ ಅ ಬ್ಯೂಟಿ ಆಫ್ ವೆಸ್ಟರ್ನ್ ಘಾಟ್ಸ್. ಕ್ಯಾಮ್ರಾದಾಗಂತೂ ಜಸ್ಟಿಫೈ ಮಾಡಂಗಿಲ್ಲ, ಇಲ್ಲೇ ಬಂದು ನೋಡ್ಬೇಕು ಅನ್ನ ಹೊತ್ತ ಕಾಣತೈತ್ರಿ. ಮಸ್ತ್ ಮಜಾ ಬರತೈತಿ. ಇಲ್ಲಿ ಡ್ರೋನ್ ಹರಿಸ್ಲೇಬೇಡ, ಎದಕ್ಕೆ ಮಳಿ ಇಲ್ಲ. ಬೆಂಕೈತಿ ಲುಕ್ಕು ತಂಪೈತಿ ನೋಡಾಕ ಬಲು ಮಸ್ತ್ ಐತಿ. ಪೂರ ನಾವು ವೆಸ್ಟರ್ನ್ ಘಾಟ್ಸ್ ಮ್ಯಾಲೆ ಅದೀವಿ. ಆಲ್ಮೋಸ್ಟ್ ಒಂದು 2000 to 2200 ಫೀಟ್ ಫ್ರಮ್ ದಿ ಸಿ ಲೆವೆಲ್ ಅಂತ ಹೇಳ್ಬೋದು. ಅಷ್ಟು ಮ್ಯಾಲೆ ಅದೇವಿ ನಾವೀಗ. ಪೂರ ಲೆಫ್ಟ್ ಸೈಡ್ ನಮ್ದು ಪೂರ ಏನೈತೆ ಡೌನ್ ಐತಿ. ನೋಡ್ತಿರ್ಬೋದು ನೀವು ಎಂಥ ವ್ಯೂ ಕಾಣತೈತಿ. ಇಲ್ಲೇ ಬಂದು ನೋಡ್ಬೇಕು, ಕ್ಯಾಮ್ರಾದಾಗ ಜಸ್ಟಿಫೈ ಮಾಡಬೇಕು. ಗಾಡಿ ಸ್ವಲ್ಪ ಸ್ಲೋ ಹೊಡಿಬೇಕು. ಇಲ್ಲೇ ಮೋಸ್ಟ್ಲಿ ಲಾಸ್ಟ್ ಇಲ್ಲ ಅನ್ಸುತ್ತೆ ಗಾಡಿ ಹೋಗುದು. ಏನ್ ಗಾಡಿ ಬೈಕ್ ಹೋಗ್ತಾವ ಅನ್ಸುತ್ತೆ. ಒಳ್ಳೆ ಹತ್ತಿಸೋದು ಐತಿ ನೋಡ್ರಮ್ಮ. ಒಬ್ರೊಬ್ಬರು ಹತ್ಬೇಕಿಲ್ಲ, ಹತ್ತಿಸೋದು ಎಲ್ಲ ಐತಿ. ದ ರಿಯಲ್ ಬ್ಯೂಟಿ 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 ಬ್ಯೂಟಿ. ಎಂಟ್ರಿ ಚಾರ್ಜ್ 50 rupees per person ಐತಿ. ಎಲ್ಲ ಪಾತಗಳ ಸುರಿಮಳೆ ಆಗ್ತದೆ ಇಲ್ಲಿ. ಆಕಾಶ ಮತ್ತೆ ಬೈ ನಮ್ತಾ ಐತಿ. ಮಾಡೋದು ಇಲ್ಲ ಹೋಗುತ್ತೆ. ಎಲ್ಲ ಕಡೆ ಪಾಯ್ಕೊಂಡು ನಾಳೆ ಮಾನಸಿಕ ಹಾಕನಪ್ಪ. ನಾಳೆ ಮಾನಸಿಕ ಆಗಿರ್ತಾನ. ಏನೈತಪ್ಪ ಈಗ ಅನ್ನ ಒಂದೈತಿ. ಈ ಸೈಡ್ ಬಾಬಾ ವಾಟರ್ ಫಾಲ್ಸ್ ಅದಾವ ಇಲ್ಲೆಲ್ಲ. ನಮ್ ರೈಟ್ ಸೈಡ್ ಏನೈತಲ್ಲ ಅಲ್ಲಿ ಅಂಬೋಲಿ ಘಾಟ್ ಬರ್ತದೆ. ಅಂಬೋಲಿ ಫಾಲ್ಸ್ ಆ ಥರ ಎಲ್ಲ. ಅನ್ನ ಹೊತ್ತೈತಪ್ಪ. ರಾತ್ರಿ ಏನಾಗುತ್ತೆ ರಾತ್ರಿ ಗೊತ್ತಿಲ್ಲ. 200 meters away ಬಾಬಾ ವಾಟರ್ ಫಾಲ್ಸ್. ಪ್ಲಾನ್ ಚೇಂಜ್ ಮಾಡಿದ್ರೆ ಚಲೋ. ಹಿಂಗೆಲ್ಲ ಆಲ್ಮೋಸ್ಟ್ ಕರ್ನಾಟಕದವ್ರದಾರ ಇಲ್ಲೆಲ್ಲ ಅಂತ ಏನು ಅಂದ್ರೆ ಬೆಳಗಾವಿಂದ 60 ಕಿಲೋಮೀಟರ್ ಆಗ್ಬೇಕು ಕರ್ನಾಟಕ. ಆ್ಯಕ್ಚುಲಿ ಅಂತಂದ್ರೆ ಇಲ್ಲಿಂದ ಹಾಕಿ ಹೋಗಿ ಅಲ್ಲಿ ಕೆಳಗೆ ಹೋಗಿ ಅಲ್ಲಿ ವಿಡಿಯೋ ಮಾಡಬೇಕು. ಅಲ್ಲಿ ಏನು ವಿಡಿಯೋದಾಗ ಅಷ್ಟು ಬರಾದಿದ್ದೆಲ್ಲ ಗೊತ್ತಿಲ್ಲ. ಅಲ್ಲಿ ನೋಡ್ರಿ ಇಲ್ಲಿಂದ ಹಿಂಗೆ ಹಾಕಿ ಹಿಂಗೆ ಹೋಗ್ಬೇಕು ಕೆಳಗೆ. ಅಲ್ಲಿಂದ ಇರ್ತಾರೆ ಆ್ಯಕ್ಚುಲಿ. ಅಲ್ಲಿ ನಿಂದಿರೋದು ನಮ್ಮ ಪ್ಲ್ಯಾನ್ ಇತ್ತು. ಬಟ್ ನೋಡಿ ಇಲ್ಲಿಂದ ನೋಡಿ ಎಲ್ಲ ಕಡೆನೂ ಫುಲ್ ಫಾಗ್ ಐತಿ. ಫುಲ್ ನೀರು ಬೀಳಾಕೈತಿ. ಇದೊಂದು ಸ್ವಲ್ಪ ಡೇಂಜರ್ ಪ್ಲೇಸ್ ಆಗುತ್ತೆ. ಬ್ಯೂಟಿ ಆ ಟೈಮ್ನಾಗ ಬಂದೇವೆ ನಾವು ಅಷ್ಟೇ. ಸೊ ಮಳೆಗಾಲದಾಗ ಯಾರೂ ಬರೋಕ್ಕೆ ಹೋಗ್ಬೇಡ್ರಿ. ನಾವು ವಿಂಟರ್ ಸೀಸನ್ನಾಗ ಬಂದಿರ್ತಲೋ ಲೈಕ್ ಡಿಸೆಂಬರ್, ಜನವರಿ, ಫೆಬ್ರವರಿ ಬಂದಿರ್ತೀವಿ. ಸೊ ಸ್ವಲ್ಪ ಡೇಂಜರ್ ಪ್ಲೇಸ್ ಅಂತ ಐತಿ. ಭಾಳ ಜೋರು ಗಾಳಿ ಬರೋದೈತಿ. ಹೋಗ್ತೀವಿ ಎಲ್ಲರಿಗೂ. ಓಕೆ ಸರ್, ಇದು ಭಾಳ 4 ಗಂಟೆ ಆದ ಟೈಮ್. ಇಲ್ಲಿಂದ ನಾವು ನೆಕ್ಸ್ಟ್ ಕೊಲ್ಲಾಪುರಕ್ಕೆ ಹೋಗೋದು. ನೆಕ್ಸ್ಟ್ ಎಲ್ಲೂ ಸ್ಟಾಪ್ ಇದೆ ಕೊಲ್ಲಾಪುರ. गाड़ी बाइक से आए हो? बाइक कौन सा गाड़ी है आपका? पहली बार आए हो? ಆ್ಯಕ್ಚುಲಿ ಇಲ್ಲೊಬ್ರು ನಿಂತಾರಲ್ಲಿ. ಇಲ್ಲೇನೋ ಆಗಿಲ್ಲ, 2 ಕಲ್ಲು ಬಿದ್ದು ಇದಕ್ಕೆಲ್ಲ ಇರ್ಬೇಕು ಮೋಸ್ಟ್ಲಿ. ಈ ಕಲ್ಲು ಸೊ ಸ್ವಲ್ಪ ಡೇಂಜರ್ ಐತಿ. ಪಟ್ ಹೋಗ್ಬೇಕು. ನೋಡ್ರಿ 2 ಕಲ್ಲು ಬಿದ್ದು ಅಂತೆ. ಅದಕ್ಕೆ ಸುಮ್ಮ ಹೊಂಟೇವಿ. ಯಾಕೆ ಬೇಕು ರಿಸ್ಕ್ ಅಂತೇಳಿ.
ಬಿಸಿ ಬಿಸಿ ಮ್ಯಾಗಿ ತಿನ್ನಾತ ನೋಡ್ರಿ. ಅಂಕಲ್ ಮ್ಯಾಗಿ ಮಾಡಿ ಕೊಡತ್ತಾರ. ಸ್ಪೆಷಲ್ ಅನ್ರಿ ಇದೆ, ಸ್ಪೆಷಲ್ ಮಸಾಲ ನಿಮ್ದ್ರಾಗಿಂದ ಹಾಕಿದ್ದು, ಸ್ವಂತ ಮಾಡ್ತೀನಿ ಮಸಾಲ ಇದು ನೋಡ್ರಿ, ಸ್ವಂತ ಮಸಾಲ, ಅದಕ್ಕೆ ಟೇಸ್ಟ್ ಇತ್ತು. ಹಾಂ ಹಾಂ, ಟೇಸ್ಟ್ ಮಸ್ತ್ ಐತಿ. ಸ್ವಲ್ಪ ಹೊಳಗೆ ಹಾಂ, ಇಲ್ಲೊಬ್ಬ ಏನೋ ಮಾಡತ್ತ ನೋಡಿ, ಮಸ್ತ್ ಮಜಾ ಅಲ್ಲ, ಬಿಸಿ ಬಿಸಿ ಕಾಸ್ಕೊಂಡು ತಿನ್ನೋದು ಅಷ್ಟು. 2 ಮ್ಯಾಗಿ ತೊಗೊಂಡಿದ್ವಿ ಈಗ, 2 ಮ್ಯಾಗಿ 2 ಜೋಳ ತೊಗೊಂಡಿದ್ವಿ. ಸೊ ಮ್ಯಾಗಿ ಚಲೋ ಐತೆ ಇದಕ್ಕೆ ಮತ್ತೆ ಇನ್ನೆರಡು ತೊಗೊಂಡಿದ್ವಿ. ಅವ್ರದ್ದು ಸ್ಪೆಷಲ್ ಮಸಾಲ ಹಾಕಿ ಮಾಡ್ತಾರೆ. ಇಲ್ಲಿಂದ ಮುಂದೆ ಹೋಗೋದಕ್ಕೆ ಕೊಲ್ಲಾಪುರಿಗೆ ಹೋಗ್ಬೇಕು ಈಗ. ಮುಂದೆ ಇದಕ್ಕೆ ಪವರ್ ಬ್ಯಾಂಕ್ ಕೇಳದೈತಿ, ಉಳ್ಕಡೆ ಆಗ್ತಾನೆ. ಅದಕ್ಕೆ ಗಾಡಿಯಾಗಿ ಮಾಡೋದು, ಚಾರ್ಜಿಂಗ್ ಇದಕ್ಕೆ ತೊಗೋಬೇಕು. ಪವರ್ ಬ್ಯಾಂಕ್ ಹುಡುಕಾಡ ಆಗ್ತಾನೆ ಹುಡುಗ, ಹೇಳ್ಕೊಳೋಣ ಫುಲ್ ಟೇಸ್ಟ್ ಮಾಡಿದ್ದ. ಈಗ ಹೊರ್ಸ್ಕೊಂಡು ಇದೇ ಬಿಟ್ಟು ಬಂದಿದ್ದು ಹಂಗೆ ವಾಪಸ್ ಓಡು. 200 ರೂಪಾಯಿ ಟಿ ಶರ್ಟಿಗೆ ಓಡಿ 200 ರೂಪಾಯಿ ಬಟ್ ಫುಲ್ ತೊಯ್ದೈತಿ. ಜೀವಕ್ಕಿನ್ನ ಟಿ ಶರ್ಟ್ ಇಂಪಾರ್ಟೆಂಟ್ ಅಂತ ಏನಿಲ್ಲ, ಇಲ್ಲೇ ಬಿಟ್ಟಿದ್ದೆ ಇಲ್ಲ. ಒಂದು ಕಿಲೋಮೀಟರ್ ದೂರ ಅದಾರ. ಅಲ್ಲಿ ಬೇರೆ ಕಡೆ ನೀರು ಹೆಂಗ್ ಮಳೆ ನೀರು ಹೆಂಗ್ ಬೀಳುತ್ತೆ ಹಂಗೆ ಕಲ್ಲು ಬೀಳ್ತಿತ್ತು. ಎದೆಲ್ ಕಲ್ಲಿದ್ದವನ್ಗೆ ಅದೆಲ್ಲ ಅಂಟೋದು ಇಲ್ಲ. ನೆಕ್ಸ್ಟ್ ಮಳೆ ಜೋರು ಐತಿ. ಇವತ್ತ ಕಡಿಮೆ ಐತಿ ಮಳೆ, ಇನ್ನೂ ಜೋರು ಬರ್ತದೆ ಅಂತ ಹೇಳಕ್ಕಿನ್ನ. ಫುಲ್ ಇಲ್ಲಿಂದ ನೋಡಿದ್ರೆ ವ್ಯೂಸ್ ಬರೇ ಫಾಲ್ಸೇ ಕಾಣ್ತಾವೆ, ಕಂಪ್ಲೀಟಾಗಿ ಫಾಲ್ಸ್. ಇನ್ನೂ ಮತ್ತು ಬ್ಯೂಟಿ ಆಫ್ ವೆಸ್ಟರ್ನ್ ಘಾಟ್ಸ್ ಅಂತ ಹೇಳ್ಬೋದು. ಸೊ ಮತ್ತು ಇದೇ ರೂಟ ಸೇಮ್ ಅಂಬೋಲಿ ಘಾಟ್ ದಾಟಿ ಕೊಲ್ಲಾಪುರ್ಗೆ ಹೋಗೋದು. ಲಘು ಆಗೈತೆ ಅಂತಲೇ ನಾವು ಆಗ್ಬೋದಂತೆ ಬಂದು ಭಾಳ ಬಂದಂಗೆ ಭಾಳ ರೂಟ್ ಐತಿ. ಓಕೆ, ಈಗ ಊಟ ಮಾಡಿ ಹೋಗ್ತೀವಿ. ನೆಕ್ಸ್ಟ್ ನೋಡೋಣ ಏನಂತ. ಮಹಾರಾಷ್ಟ್ರ ಬಸ್ ಬರೋದು ನೋಡಿರಿ, ದಿನಕ್ಕೆ ಒಂದೇ ಬರೋದು ಆಯ್ತು. ಟೈಮಿಂಗ್ ಇದೆ, ಸೇಮ್ ಟೈಮಿಂಗ್. ಯಾವ ಊರಿಂದ? कुंभोड़े सारा ब्लॉक चेक कर दिया, उधर भी ब्लॉक किया, कोई गैंगस्टर आया करके बोलते क्या क्या चिल्ला रहा था कोई, हम लोग उधर जय श्री राम।